ಸಾಲ್ಟು ಬೇಗನೆ ಹೋಗ್ಬಿಟ್ರು ಮುಂಬೈಯಲ್ಲಿ ಆಡುವಾಗ. ನೆಕ್ಸ್ಟು ಪಡಿಕಲ್ಲು ಚೆನ್ನಾಗಿ ಆಡಿದ್ರು, ಕೊಹ್ಲಿನೂ ಚೆನ್ನಾಗಿ ಆಡಿದ್ರು. ಇವತ್ತು ಅದೇ ಒಂದು ಐಡಿಯಾಲಜಿ, ಅದೇ ಒಂದು ಮೆಥಡಲ್ಲಿ ಏನಾದ್ರೂ ಅಕಸ್ಮಾತ್ ಏನಾದ್ರೂ ಟಾಸ್ಕ್ ಏನಾದರೂ ಚೇಸ್ ತಗೊಂಡ್ರೆ ಸೇಮ್ ಪ್ರೊಸೆಸ್ಸೇ ಮಾಡಬೇಕು. ಟಾಪಲ್ಲಿ ಏನು 4 ಜನ ಇದ್ದಾರೋ ಅವ್ರು ಬಿರುಸಿನ ಆಟ ಆಡಿ, ಮಿಡ್ಲ್ ಆರ್ಡ್ರು ಜಿತೇಶ್ ಶರ್ಮಾ ಚೆನ್ನಾಗಿ ಆಡ್ತಾರೆ, ಆಮೇಲೆ ಲಿವಿಂಗ್ಸ್ಟೋನ್ ಚೆನ್ನಾಗಿ ಆಡ್ತಿದ್ದಾರೆ, ಆಮೇಲೆ ಟ್ರಾವಿಸ್ ಹೆಡ್ ಅಂತೂ ಫಿನಿಶಿಂಗ್ ಚೆನ್ನಾಗಿ ಕೊಡ್ತಾ ಇದ್ದಾರೆ. ಟೋಟಲಾಗಿ ಇಂಥ ಒಂದು ಸ್ಟ್ರಾಂಗ್ ಟೀಮ್ ಇದ್ದಾಗ ನಾವು ಸೋಲ್ತೀವಿ ಅಂತಂದರೆ ತುಂಬ ಡೀಪಾಗಿ ಹೋಗಿ ತಪ್ಪುಗಳನ್ನ ನೋಡಬೇಕು. ನಾವು ಎಲ್ಲಿ ತಪ್ಪು ಮಾಡಿದ್ರು RCB ಅವರು, ಯಾಕೆ ತಪ್ಪಿಗೆ ಕಾರಣ, ಆ ಒಂದು ತಪ್ಪನ್ನ ಮಾಡಬಾರ್ದು ಅನ್ನೋದಕ್ಕೆ ಇವತ್ತು ನೋಡಿ 32 ಸಲ ಮುಖಾಮುಖಿ ಆಗಿದ್ದಾರೆ. RCBದೇ ಮೇಲುಗಾಗಿದೆ. 19 ಸಲ ನಾವು RCB ಗೆದ್ಕೊಂಡಿದ್ದೀವಿ, DC ಅಪೋಸಿಟ್ಟು ಅವ್ರು 11 ಸಲ ಗೆದ್ದಿದ್ದಾರೆ. ತವರುನಿಲ್ಲ ಅಂತ ಬಂದಾಗ ಎಲ್ಲೋ ಒಂದು ಕಡೆ ಬಿಟ್ಕೊಟ್ಟಿದ್ದು ಬೇಜಾರಾಯಿತು ಫಸ್ಟ್ ಮ್ಯಾಚು. ಈ ಮ್ಯಾಚ್ ಅಂತೂ 100% ಹೇಳ್ತೀನಿ, ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ. ಯಾಕೆಂದರೆ ಅಲ್ಲಿ ಆಪೋಸಿಟ್ ಇರೋದು ಡುಪ್ಲೆಸಿ, ನಮ್ಮ ಮಾಜಿ ನಾಯಕ, ಆಮೇಲೆ ಆಪೋಸಿಟ್ ಇರೋದು ನಮ್ಮ ಕನ್ನಡಿಗ KL ರಾಹುಲ್ ಇದ್ದಾರೆ. ಸೊ ಅವರಿಬ್ಬರು ಮಿಂಚೋದ್ರಲ್ಲಿ ಯಾವುದೇ ಒಂದು ಡೌಟ್ ಇಲ್ಲ. ಅಂತ ಆ ಮಿಂಚೋರ್ನ ಕಟ್ಟಾಕೋ ಕೆಪಾಸಿಟಿ ನಮ್ಮಲ್ಲಿ ಭೂವಿಗಿದೆ, ಹ್ಯಾಸಲ್ವುಡ್ಗಿದೆ, ಆಮೇಲೆ ನಮ್ಮ ಯಶ್ ದಯಾಳ್ಗಿದೆ, ಕುರ್ನಾಲ್ ಪಾಂಡ್ಯಗಂತೂ ಹೇಳೋದೇ ಬೇಕಾಗಿಲ್ಲ. ನೀವು ಸ್ಪೀಡ್ ಬೌಲರ್ಗಳು ಹಾಕಲ್ಲ ಬೋನ್ಸ್, ಆ ಥರ ಬೋನ್ಸ್ಗಳು ಹಾಕಿ ವಿಕೆಟ್ ತೆಗಿಯೋಂಥ ಕೆಪಾಸಿಟಿ ಇದೆ. ಎಲ್ಲೋ ಒಂದು ಕಡೆ ಅಲ್ಲ, ಎಲ್ಲ ಕಡೆನೂ RCB ಇವತ್ತು ಗೆಲ್ಲುತ್ತೆ.